ಅದೆಷ್ಟೋ ಹಣ್ಣುಗಳಲ್ಲಿನ ಸತ್ವಗಳ ಬಗ್ಗೆ ಈಗಾಗಲೇ ಕೇಳಿರ್ತೀರಿ. ಆದರೆ ಕ್ಯಾನ್ಸರ್ ತಡೆಗಟ್ಟುವ ಅಂಶಗಳನ್ನ ಹೇರಳವಾಗಿ ಹೊಂದಿರುವ ನೇರಳೆ ಬಗ್ಗೆ ನಿಮ್ಗೆಷ್ಟು ಮಾಹಿತಿ ಇಲ್ಲದಿರಬಹುದು. ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ತಡೆಗಟ್ಟುವ ಅಂಶಗಳ ಜೊತೆಗೆ ಇನ್ನೂ ಅದೆಷ್ಟೋ ಉಪಯೋಗಗಳಿವೆ. ಖನಿಜಾಂಶಗಳಾದ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿಣ, ಸಿ ಜೀವಸತ್ವ ಸಮೃದ್ಧವಾಗಿದೆ. ಹಾಗಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿದೆ ಎಂದೇ ಹೇಳಬಹುದು. ಕ್ಯಾನ್ಸರ್ ತಡೆಗಟ್ಟಲು ನೇರಳೆ ಸಹಕಾರಿ ಎಂದು ಇತ್ತೀಚಿನ ಸಂಶೋಧನೆಗಳಿಂದ ಸಂಶೋಧಕರು ದೃಢಪಡಿಸಿದ್ದಾರೆ. ಮೂಳೆಗಳು ಬಲಿಷ್ಠಗೊಳ್ಳಲು, ಹೆಮೋಗ್ಲೋಬಿನ್ ಪ್ರಮಾಣ ಹೆಚ್ಚಲು ಈ ಹಣ್ಣು ರಾಮಬಾಣವಾಗಿದೆ. ಮಧುಮೇಹಕ್ಕೆ ನೇರಳೆ ಹಣ್ಣಿನಿಂದ ಸಾಕಷ್ಟು ಉಪಯೋಗವಿದೆ. ನೇರಳೆ ಬೀಜದಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ 30% ಕಡಿಮೆ ಮಾಡಬಹುದು. ಅಲ್ಲದೆ ನೇರಳೆ ಎಲೆಗಳನ್ನ ಅರಿದು ಸುಟ್ಟ ಗಾಯಗಳಿಗೆ ಹಚ್ಚುತ್ತಾ ಬಂದರೆ ಗಾಯಗಳು ಪರಿಣಾಮಕಾರಿಯಾಗಿ ಗುಣವಾಗುತ್ತದೆ. ಇನ್ನು ರಕ್ತಹೀನತೆಯಿಂದ ಬಳಲುವವರಿಗೆ ಈ ಹಣ್ಣು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತದೆ. ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುವ ಮೂಲಕ ರಕ್ತಹೀನತೆಯಿಂದ ಬಳಲುವವರಿಗೆ ಶಕ್ತಿ ನೀಡಲಿದೆ. ನೇರಳೆ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುವುದರಿಂದ ಹೃದ್ರೋಗ ಮತ್ತು ರಕ್ತದೊತ್ತಡ ನಿಯಂತ್ರಿಸುವ ಗುಣ ಇದರಲ್ಲಿದೆ. ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಸೋಂಕುಗಳ ನಿವಾರಣೆಯಲ್ಲಿ ಇದರ ಎಲೆ, ತೊಗಟೆ ಮತ್ತು ಬೀಜವನ್ನ ಬಳಸಲಾಗುತ್ತದೆ. ಹೀಗಾಗಿ ಇತ್ತೀಚೆಗೆ ಮಧುಮೇಹ ನಿಯಂತ್ರಣದಲ್ಲಿ ಇದರ ಪಾತ್ರವನ್ನ ಗಮನಿಸಿ ನೇರಳೆ ಜ್ಯೂಸ್ ಮಾರುಕಟ್ಟೆಯಲ್ಲೂ ಲಭ್ಯವಾಗುತ್ತಿದೆ. ನೇರಳೆ ಎಲೆಗಳನ್ನ ಜಗಿಯುವುದರಿಂದ ಬಾಯಿಯ ದುರ್ಗಂಧದ ನಿರ್ಮೂಲನೆ ಜೊತೆಗೆ ಹಲ್ಲುಗಳು ದೃಢಗೊಳ್ಳುತ್ತವೆ. ಹೀಗಾಗಿ ನೀವು ನೇರಳೆ ಹಣ್ಣನ್ನ ಬಳಸಿ ಆರೋಗ್ಯವಾಗಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.